ಹಾಯ್ ವಿದ್ಯಾರ್ಥಿಗಳ ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SH ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು ನಾವಿವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 3 ಮಾನಸಿಕ ಗಣಿತ ಅದರಲ್ಲಿದು ಮೊದಲನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳೇ, ನೀವು ಈ ಅಧ್ಯಯನದ ನಂತರ ಕೆಳಗಿನ ಸಾಮರ್ಥ್ಯಗಳನ್ನು ಗಳಿಸುವಿರಿ. ಮೊದಲನೇದು ಅಂದಾಜಿಸುವ ವಿಧಾನವನ್ನು ವಿವರಿಸುವುದು. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇಲ್ಲಿ ಅಂದಾಜಿಸುವ ವಿಧಾನವನ್ನು ವಿವರಿಸ್ತೀವಿ ವಿದ್ಯಾರ್ಥಿಗಳೇ, ಅಂದರೆ ತಿಳಿದುಕೊಳ್ಳುತ್ತೇವೆ ವಿದ್ಯಾರ್ಥಿಗಳೇ. ಎರಡನೇದು ಸಾಮೀಪ್ಯ ಬೆಲೆಯನ್ನು ಕಂಡುಹಿಡಿಯುವ ವಿಧಾನವನ್ನು ವಿವರಿಸುವುದು. ಹಾಗಾದರೆ ವಿದ್ಯಾರ್ಥಿಗಳು, ನಾವಿಲ್ಲಿ ಸಮೀಪ ಇರುವ ಬೆಲೆಯನ್ನು ಕಂಡುಹಿಡಿಯುವ ವಿಧಾನವನ್ನು ತಿಳಿದುಕೊಳ್ತೀವಿ ವಿದ್ಯಾರ್ಥಿಗಳೇ. ಮೂರನೇದು 5 ಅಂಕೆಯ 2 ಸಂಖ್ಯೆಗಳ ಮೊತ್ತವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು. ಹಾಗಾದರೆ ವಿದ್ಯಾರ್ಥಿಗಳು, ನಾವಿಲ್ಲಿ ಏನು ಮಾಡ್ತೀವಿ, 5 ಅಂಕೆಯ 2 ಸಂಖ್ಯೆಗಳ ಮೊತ್ತವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸ್ತೀವಿ ವಿದ್ಯಾರ್ಥಿಗಳೇ. ನಾಲ್ಕನೇದು 5 ಅಂಕೆಯ 2 ಸಂಖ್ಯೆಗಳ ವ್ಯತ್ಯಾಸವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು. ಹಾಗಾದರೆ ವಿದ್ಯಾರ್ಥಿಗಳು, ನಾವಿಲ್ಲಿ ಏನು ಮಾಡ್ತೀವಿ, 5 ಅಂಕೆಯ 2 ಸಂಖ್ಯೆಗಳ ವ್ಯತ್ಯಾಸವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸ್ತೀವಿ ಅಂದರೆ ತಿಳಿದುಕೊಳ್ತೀವಿ ವಿದ್ಯಾರ್ಥಿಗಳೇ. ಐದನೇದು 2 ಸಂಖ್ಯೆಗಳ ಗುಣಲಬ್ಧವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು. ಹಾಗಾದರೆ ವಿದ್ಯಾರ್ಥಿಗಳು, ನಾವಿಲ್ಲಿ ಏನು ಮಾಡ್ತೀವಿ, 2 ಸಂಖ್ಯೆಗಳ ಗುಣಲಬ್ಧವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸ್ತೀವಿ ಅಂದರೆ ತಿಳಿದುಕೊಳ್ತೀವಿ ವಿದ್ಯಾರ್ಥಿಗಳೇ. ಆರನೇದು 2 ಸಂಖ್ಯೆಗಳ ಭಾಗಲಬ್ಧವನ್ನು ಅಂದಾಜಿಸುವುದು. ಹಾಗಾದರೆ ವಿದ್ಯಾರ್ಥಿಗಳು, ನಾವಿಲ್ಲಿ ಏನು ಮಾಡ್ತೀವಿ, 2 ಸಂಖ್ಯೆಗಳ ಭಾಗಲಬ್ಧವನ್ನು ಅಂದಾಜಿಸುವುದು ಅಂದರೆ ಅದ್ರ ಬಗ್ಗೆ ತಿಳಿದುಕೊಳ್ತೀವಿ ವಿದ್ಯಾರ್ಥಿಗಳೇ. ಅಂದಾಜಿಸುವುದು ಮತ್ತು ಸಾಮೀಪ್ಯಲೆ. ಹಾಗಾದರೆ ವಿದ್ಯಾರ್ಥಿಗಳು, ನಾವಿಲ್ಲಿ ಏನು ಮಾಡ್ತೀವಿ, ಅಂದಾಜಿಸುವುದು ಅಂದರೆ ಅಂದಾಜು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು, ಮತ್ತು ಸಾಮೀಪ್ಯಲೆ ಅಂದರೆ ಸಮೀಪ ಬೆಲೆ. ವೃತ್ತಪತ್ರಿಕೆಯಲ್ಲಿ ಕೊಟ್ಟಂತಹ 2 ಸುದ್ದಿಗಳನ್ನು ಕೆಳಗೆ ಕೊಟ್ಟಿದೆ, ಅವುಗಳನ್ನು ಓದಿರಿ. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಒಂದು ವೃತ್ತಪತ್ರಿಕೆ ಇದೆ, ಅದರಲ್ಲಿ 2 ಸುದ್ದಿಗಳನ್ನ ಕೆಳಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು, ಅವುಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ಮೊದಲೇದು 4700 ವಿದ್ಯಾರ್ಥಿಗಳು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿದ್ದರು. ಮೊದಲೇದರಲ್ಲಿ ಏನು ಕೊಟ್ಟಿದ್ದಾರೆ, 4700 ವಿದ್ಯಾರ್ಥಿಗಳು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಮಾಡಿದರು, ಏರ್ಪಡಿಸಿದ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಏನು ಮಾಡಿದರು, ಭೇಟಿ ನೀಡಿದ್ದಾರೆ ವಿದ್ಯಾರ್ಥಿಗಳೇ. ಎರಡನೇದು ಕರ್ನಾಟಕದಲ್ಲಿ ಜಲ ಪ್ರಳಯದಿಂದ 3500 ಜನರು ನಿಧನರಾಗಿದ್ದಾರೆ, 20,000ಕ್ಕಿಂತ ಹೆಚ್ಚು ಜನರು ಕಣ್ಮರೆಯಾಗಿದ್ದಾರೆ ಮತ್ತು 80,000ಕ್ಕಿಂತ ಹೆಚ್ಚು ಜನರು ನಿರಾಶ್ರಿತರಾಗಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳು, ನಾವಿಲ್ಲಿ ನೋಡ್ಬೋದು, ಕರ್ನಾಟಕದಲ್ಲಿ ಜಲಪ್ರಳಯದಿಂದ ಏನು ಮಾಡಿದ್ದಾರೆ, 3500 ಜನರಾಗಿದ್ದಾರೆ, ನಿಧನರಾಗಿದ್ದಾರೆ, 20,000ಕ್ಕಿಂತ ಹೆಚ್ಚು ಜನರು ಕಣ್ಮರೆಯಾಗಿದ್ದಾರೆ ಮತ್ತು 80,000ಕ್ಕಿಂತ ಹೆಚ್ಚು ಜನರು ನಿರಾಶ್ರಿತರಾಗಿದ್ದಾರೆ, ಅಂದರೆ ಮನೆಯನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ ವಿದ್ಯಾರ್ಥಿಗಳೇ. ವೃತ್ತಪತ್ರಿಕೆಯಲ್ಲಿನ ಸುದ್ದಿಯಂತೆ ವಿದ್ಯಾರ್ಥಿಗಳ ಅಥವಾ ಜನರ ಸಂಖ್ಯೆ ಇಂತಿಷ್ಟೇ ಎಂದು ನಿಖರವಾಗಿ ಹೇಳಬಹುದೇ? ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಇಂತಿಷ್ಟೇ ನಿಖರವಾಗಿ ಹೇಳಬಹುದಾ? ಇಲ್ಲ ವಿದ್ಯಾರ್ಥಿಗಳೇ. ಸುದ್ದಿ ಒಂದರಲ್ಲಿ ನಿಖರವಾಗಿ 4700 ವಿದ್ಯಾರ್ಥಿಗಳು ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿದ್ದರೆ, ಸುದ್ದಿ 2ರಲ್ಲಿ ನಿಖರವಾಗಿ 80,000 ಜನರು ನಿರಾಶ್ರಿತರಾಗಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ನಿಖರವಾಗಿ ಅಷ್ಟೇ ಸಂಖ್ಯೆಯಾಗಿರಬೇಕಿಲ್ಲ. ವಿದ್ಯಾರ್ಥಿಗಳ ಸಂಖ್ಯೆಯು 4687 ಅಥವಾ 4747 ಆಗಿರಬಹುದು. ನಿರಾಶ್ರಿತರಾದ ಜನರ ಸಂಖ್ಯೆಯು 76,839 ಅಥವಾ 84,372 ಆಗಿರಬಹುದು. ಈ ಉದಾಹರಣೆಗಳು ಜನರ ಸಂಖ್ಯೆಯು ಬಹುಮಟ್ಟಿಗೆ ಈ ಸಂಖ್ಯೆಗೆ ಸಮೀಪವಾಗಿದೆ, ಆದರೆ ನಿಖರವಾಗಿ ಅಷ್ಟೇ ಸಂಖ್ಯೆಯಲ್ಲ ಎಂಬುದನ್ನು ತಿಳಿಸುತ್ತದೆ. ಇದು ಒಂದು ಸಾಮೀಪ್ಯ ಸಂಖ್ಯೆಯಾಗಿದೆ. ನಾವು ಈ ಸಾಮೀಪ್ಯ ಸಂಖ್ಯೆಯನ್ನು ಸರಿಸುಮಾರಾಗಿ ಲೆಕ್ಕಿಸಿದಾಗ ಹೇಳುತ್ತೇವೆ. ಈ ರೀತಿಯಾಗಿ ಲೆಕ್ಕಿಸಿದ್ದನ್ನು ಅಂದಾಜಿಸುವುದು ಎಂದು ಕರೆಯುತ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಈ ಮೇಲಿನ 2 ಉದಾಹರಣೆಗಳನ್ನು ನೋಡಿದ್ದೀವಿ. ಜನರ ಸಂಖ್ಯೆಯು ಬಹುಮಟ್ಟಿಗೆ ಈ ಸಂಖ್ಯೆಗೆ ಸಮೀಪವಾಗಿದೆ, ಆದರೆ ನಿಖರವಾಗಿ ಅಷ್ಟೇ ಸಂಖ್ಯೆಯಲ್ಲ ವಿದ್ಯಾರ್ಥಿಗಳು ಎಂಬುದನ್ನು ಇಲ್ಲಿ ತಿಳಿಸುತ್ತದೆ ವಿದ್ಯಾರ್ಥಿಗಳು. ಇದು ಒಂದು ಏನಾಗಿದೆ, ಸಾಮೀಪ್ಯ ಸಂಖ್ಯೆ ಇದೆ, ಅಂದರೆ ಸಮೀಪ ಸಂಖ್ಯೆಯಾಗಿದೆ. ನಾವು ಈ ಸಾಮೀಪ್ಯ ಸಂಖ್ಯೆಯನ್ನು ಸರಿಸುಮಾರಾಗಿ ಲೆಕ್ಕಿಸಿದಾಗ ಹೇಳುತ್ತೇವೆ ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಏನು ಮಾಡ್ತೀವಿ, ಸಾಮೀಪ್ಯ ಅಂದರೆ ಸಮೀಪ ಸಂಖ್ಯೆಯನ್ನು ಸರಿಸುಮಾರಾಗಿ ಲೆಕ್ಕಿಸಿದಾಗ ಹೇಳ್ತೀವಿ ವಿದ್ಯಾರ್ಥಿಗಳು. ಈ ರೀತಿಯಾಗಿ ಲೆಕ್ಕಿಸುವುದನ್ನು ಏನು ಮಾಡ್ತೀವಿ, ನಾವು ಅಂದಾಜಿಸುವುದು ಎಂದು ಕರೆಯುತ್ತೀವಿ ವಿದ್ಯಾರ್ಥಿಗಳು, ಅಂದರೆ ಅಂದಾಜಾಗಿ ಹೇಳ್ತೀವಿ ವಿದ್ಯಾರ್ಥಿಗಳು. ನಾವಿಲ್ಲಿ ಚಟುವಟಿಕೆ ನಿಮ್ಮ ನಿತ್ಯ ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ನಿಖರವಾದ ಸಂಖ್ಯೆ ಬೇಕಾಗುತ್ತದೆ ಹಾಗೂ ಯಾವ ಸಂದರ್ಭದಲ್ಲಿ ಅಂದಾಜು ಸಂಖ್ಯೆ ಸಾಕಾಗುವುದು ಎಂಬುದನ್ನು ಯೋಚಿಸಿ ಅವುಗಳನ್ನು ಪಟ್ಟಿ ಮಾಡಿರಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಮಾಡ್ಬೋದು, ಚಟುವಟಿಕೆಯಲ್ಲಿ ನಿಮ್ಮ ನಿತ್ಯ ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ನಿಖರವಾದ ಸಂಖ್ಯೆ ಬೇಕಾಗುತ್ತದೆ ಹಾಗೂ ಯಾವ ಸಂದರ್ಭದಲ್ಲಿ ಅಂದಾಜು ಸಂಖ್ಯೆ ಸಾಕಾಗುವುದು ಎಂಬುದನ್ನು ಯೋಚಿಸಿ ಅವುಗಳನ್ನು ಪಟ್ಟಿ ಮಾಡಬೇಕು ವಿದ್ಯಾರ್ಥಿಗಳೇ. ಗಣಿತದ 4 ಮೂಲ ಕ್ರಿಯೆಗಳನ್ನು ಮಾಡುವಾಗ ಮೊತ್ತ, ವ್ಯತ್ಯಾಸ, ಗುಣಲಬ್ಧ ಹಾಗೂ ಭಾಗಲಬ್ಧಗಳನ್ನು ಅಂದಾಜಿಸುತ್ತೇವೆ. ಉದಾಹರಣೆ 458 ಮತ್ತು 540ರ ಮೊತ್ತವು ಸರಿಸುಮಾರಾಗಿ 1,000 ಎಂದು ಅಂದಾಜಿಸಬಹುದು. ಇದನ್ನು ಹೇಗೆ ಅಂದಾಜು ಮಾಡುವುದು? ಈಗ ನಾವು ಅಂದಾಜಿಸುವುದು ಮತ್ತು ಉತ್ತರಗಳನ್ನು ತಾಳೆ ನೋಡುವುದು ಹೇಗೆ ಎಂದು ಕಲಿಯೋಣ. ಹಾಗಾದರೆ ವಿದ್ಯಾರ್ಥಿಗಳು, ಗಣಿತದ 4 ಮೂಲ ಕ್ರಿಯೆಗಳನ್ನು ಮಾಡುವಾಗ ಮೊತ್ತ ಎಂದರೆ ಕೂಡಿಸುವುದು, ವ್ಯತ್ಯಾಸ ಅಂದರೆ ವ್ಯವಕಲನ,
ಗುಣಲಬ್ಧ, ಗುಣಾಕಾರ ಮತ್ತು ಭಾಗಲಬ್ಧ ಅಂದರೆ ಭಾಗಾಕಾರವನ್ನು ಅಂದಾಜಿಸುತ್ತೇವೆ ವಿದ್ಯಾರ್ಥಿಗಳೇ. ಉದಾಹರಣೆ 458 ಮತ್ತು 540 ಮೊತ್ತವು ಸರಿಸುಮಾರಾಗಿ 1000 ಎಂದು ಅಂದಾಜಿಸಬಹುದು. ಅಂದರೆ ಅಂದಾಜುವಾಗಿ ತೆಗುತ್ತೀವಿ ವಿದ್ಯಾರ್ಥಿಗಳೇ. ಇದನ್ನು ಹೇಗೆ ಅಂದಾಜು ಮಾಡುವುದು ಎಂದು ನೋಡೋಣ ವಿದ್ಯಾರ್ಥಿಗಳೇ. ಈಗ ನಾವು ಅಂದಾಜಿಸುವುದು ಮತ್ತು ಉತ್ತರಗಳನ್ನು ತಾಳೆ ನೋಡುವುದು ಹೇಗೆ ಎಂದು ಕಲಿಯೋಣ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.